ಇನ್ನೆರಡು ತಿಂಗಳಲ್ಲಿ ನಮ್ಮ ತಂದೆ ಮತ್ತೆ ಮಂತ್ರಿ ಆಗ್ತಾರೆ ಅಂತ ಹೇಳಿ ಮೈಸೂರಲ್ಲಿ ಶಾಸಕ ಕೆ.ಎನ್. ರಾಜಣ್ಣ ಅವರ ಮಗ ರಾಜೇಂದ್ರ ಭವಿಷ್ಯ ನುಡಿದಿರೋದಿಲ್ಲಿ. ರಾಜಣ್ಣ ಮಂತ್ರಿಗಿರಿ ಕಳ್ಕೊಂಡಿದ್ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ರಾಹುಲ್ ಗಾಂಧಿ ವೋಟ್ ಚೋರಿ ದೊಡ್ಡ ಅಭಿಯಾನವನ್ನು ಮಾಡ್ತಾ ಇದ್ದಾಗ ರಾಜಣ್ಣ ನಾಲಿಗೆ ಹರಿಬಿಟ್ಟಿದ್ರು. ಏನಂತ, ಅಲ್ಲ ರೀ ಇವಾಗ ಹೇಳೋದಲ್ಲ ಇದೆಲ್ಲ, ಯಾಕೆ ಏಜೆಂಟ್ಗಳು ಮೊದಲೆಲ್ಲ ಬಂದಿರಲ್ಲ ಮತಪಟ್ಟಿ, ಅವಾಗೆ ನೋಡ್ಕೊಳ್ಳೋಕೆ ಏನಾಗಿತ್ತು ಇವರಿಗೆ ಅಂತ ತುಂಬ ಹಗುರವಾಗಿ, ಅಂದರೆ ಒಂದು ಇಡೀ ಕ್ಯಾಂಪೇನ್ ನಂಬಿಕೊಂಡು ರಾಹುಲ್ ಗಾಂಧಿ ದೇಶಾದ್ಯಂತ ಅದ್ರ ಬಗ್ಗೆ ಓಡಾಡ್ತಾ ಇದ್ದಂಥ ಕಾಲಘಟ್ಟದಲ್ಲಿ ರಾಜಣ್ಣ ಸ್ವಲ್ಪ ನಾಲಿಗೆ ಹರಿಬಿಟ್ಟುಬಿಟ್ಟಿದ್ರು. ಸ್ವಲ್ಪ ಹಗುರವಾಗಿ, ಮೊದಲೇ ಮಾಡಬೇಕಾಗಿತ್ತಲ್ವ ಇದು, ಅವಾಗ ಗೊತ್ತಿರಲ್ವ ಇವರಿಗೆ ಎಲೆಕ್ಷನ್ ಟೈಮಲ್ಲಿ, ಅವಾಗೇನು ಮಾಡ್ತಾಯಿದ್ರು ಇವರು, ಲಿಸ್ಟ್ ಇರಲಿಲ್ವಾ ಇವ್ರ ಬಳಿಯಲ್ಲಿ, ಏಜೆಂಟ್ಗಳಿರಲಿಲ್ವಾ, ಬೇಲ್ವಗಳಿರಲಿಲ್ವಾ, ಏನು ಮಾಡ್ತಾಯಿದ್ರು ಅಂತ ಕೇಳಿಬಿಟ್ಟಿದ್ರು. ಇದು ಏನಾಯಿತು, ಇಡೀ ರಾಹುಲ್ ಗಾಂಧಿಯ ಒಂದು ಕ್ಯಾಂಪೇನ್ಗೆ ತೀರಾ ಆ್ಯಂಟಿ ರಾಹುಲ್ ಗಾಂಧಿ ಕ್ಯಾಂಪೇನ್ ರೀತಿ ಕಾಣಿಸ್ಬಿಡ್ತಿದ್ದು. ತೀರಾ ಉಲ್ಟಾ ಪಲ್ಟಾ ಮಾತಾಡ್ತಾ ಇದ್ದಾರಲ್ಲ ರಾಜಣ್ಣ ಅಂಥೇಳಿ ಏನು ಮಾಡಿದ್ರು, ಇಮ್ಮಿಡಿಯೇಟಾಗಿ ಸಿದ್ದರಾಮಯ್ಯನವ್ರಿಗೆ ಎಷ್ಟೇ ಗಳಸ್ಯ ಕಂಠಸ್ಯ ಕಾಸ ಉದರ ಇದ್ದರೂ ಇವರಿದ್ದರೂ ಕೂಡ ಕೇರ್ ಮಾಡಲಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಮನೆಗೆ ಕಳಿಸ್ತು. ಮಿನಿಸ್ಟರ್ಗಿರಿ ಸಾಕಪ್ಪ, ಹೋಗು ನಿನ್ನ ಮನೆಗೆ ಅಂತ ಕಳಿಸಿತ್ತು. ಇದೀಗ ಇವರ ಮಗ ರಾಜೇಂದ್ರ ಭವಿಷ್ಯ ನುಡಿತಾ ಇದ್ದಾರೆ. ಈ 2 ತಿಂಗಳು ವೆಯ್ಟ್ ಮಾಡಿ, ಇನ್ನು 2 ತಿಂಗಳಲ್ಲಿ ನಮ್ಮ ತಂದೆ ಮತ್ತೆ ಮಂತ್ರಿ ಆಗಿಬಿಡ್ತಾರೆ. ಇದ್ರ ಬಗ್ಗೆ ಒಂದೆರಡು ಬಾರಿ CM ನನ್ನ ಬಳಿ ಹೇಳ್ಕೊಂಡಿದ್ದಾರೆ ಅಂತ. ಯಾವ ವ್ಯಕ್ತಿ ರಾಹುಲ್ ಗಾಂಧಿ ವಿರುದ್ಧವಾಗಿ, ಅವರ ಕ್ಯಾಂಪೇನ್ ವಿರುದ್ಧವಾಗಿ ಮಾತನಾಡಿದ್ರು, ಅದಕ್ಕೆ ಹೈಕಮಾಂಡ್ ಸಿಟ್ಟು ಮಾಡಿಕೊಂಡು ಅವ್ರನ್ನ ಮಂತ್ರಿಗಿರಿಯಿಂದ ಮನೆ ಕಳಿಸಿತ್ತು. ಆದರೆ ಇದೀಗ ಮುಖ್ಯಮಂತ್ರಿಗಳು ರಾಜೇಂದ್ರ ಬಳಿ ಹೇಳಿಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಿರೋದು ಸ್ವಪಕ್ಷೀಯರಿಂದಾನೇ. ಆ ಥರದ ವಿಡಿಯೋ ವೈರಲ್ ಆಯ್ತಲ್ಲ, ಈ ವಿಡಿಯೋವನ್ನು ಸಿದ್ದರಾಮಯ್ಯನವರ ವಿರೋಧಿ ಬಣದ ಒಬ್ಬರು ರಾಹುಲ್ ಗಾಂಧಿ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಇವರೇ ಷಡ್ಯಂತ್ರ ಮಾಡಿದ್ರು, ಇವರೇ ಪಿತೂರಿ ಮಾಡಿದ್ರು ಅಂತ. ಅದಕ್ಕೇನೊಂದು ಕಾರಣ ಇತ್ತು ಅಂದರೆ, ಈ ರಾಜಣ್ಣ ಏನು ಮಾಡ್ತಾಯಿದ್ರು, ಸಿದ್ದರಾಮಯ್ಯನವರ ಪರವಾಗಿ ರಾಜಣ್ಣ, ಜಾರಕಿಹೊಳಿ, ಮಹದೇವಪ್ಪನವರು, ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ಪರವಾಗಿರತಕ್ಕಂಥ ಕೂಟದಲ್ಲಿ ಇದ್ದುಕೊಂಡು ಬಲವಾಗಿ ಮುಖ್ಯಮಂತ್ರಿ ಬದಲಾವಣೆನ ವಿರೋಧ ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಬಿಟ್ಟುಕೊಟ್ರೆ ನಮ್ಮಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮಾಡಿ, ನಿಮ್ಮ ಅನುಯಾಯಿಗಳಿಂದ ಒಬ್ಬರನ್ನ ಮಾಡಿ, ನಮ್ಮ ಗುಂಪಿನಲ್ಲೇ ಒಬ್ಬರನ್ನ ಮಾಡಿ, ನಿಮ್ಮ ಆಜ್ಞಾಧಾರಕರನ್ನ ಒಬ್ಬರನ್ನ ಮಾಡಿ, ನೀವು ಹೀಗೆ ಹೋಗ್ಬಿಡ್ಬೇಡಿ ಅಂತೆಲ್ಲ ಲಾಬಿ ನಡೀತಾ ಇತ್ತಲ್ಲ. ಅದಕ್ಕೆ ಇವ್ರಿಗೆ ಆಗದೇ ಇದ್ದವರು ರಾಜಣ್ಣನಿಗೆ ಪೆಟ್ಕೊಡ್ಬೇಕು ಅಂತ ಈ ಕೆಲಸ ಮಾಡಿಬಿಟ್ರು ಅಂತ. ರಾಜಣ್ಣ ಮಾತನಾಡಿದ್ದದ್ದು ಹೌದು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ವೈರಲ್ ಆಗಿದ್ದು ಹೌದು, ಹೈಕಮಾಂಡ್ ತಲುಪಿದ್ದು ಹೌದು. ಸ್ವಪಕ್ಷೀಯರೇ ನಮಗೆ ಈ ಥರ ಪಿತೂರಿ ಮಾಡಿಬಿಟ್ರು, ಆ ಒಂದು ಕಾರಣದಿಂದ ನಮಗೆ ಸಮಸ್ಯೆ ಆಗಿತ್ತು, ಟಾರ್ಗೆಟ್ ಮಾಡಿಕೊಂಡೇ ಸಚಿವ ಸ್ಥಾನದಿಂದ ಇಳಿಸಲಾಗಿದೆ. ಸತ್ಯ ಹೇಳಿದ್ದಕ್ಕೆ ಅವತ್ತಿನ ಸಂದರ್ಭಕ್ಕೆ ಆ ರೀತಿ ಆಗಿಬಿಟ್ಟಿದೆ. ಸಿದ್ದರಾಮಯ್ಯ 5 ವರ್ಷ CM ಆಗಿರ್ತಾರೆ, DK ಶಿವಕುಮಾರ್ CM ಆಗಲು ಯಾರ ವಿರೋಧವೂ ಇಲ್ಲ. ನಮ್ಮ ತಂದೆ ಮತ್ತು DKಶಿ ನಡುವೆ ಜಗಳವೇ ಇಲ್ಲ ಅಂತೇಳಿ ರಾಜೇಂದ್ರ ಮಾತಾಡಿದ್ದಾರೆ. ಆಗಿರ್ಬೋದು, ರಾಜಣ್ಣ ಟಾರ್ಗೆಟ್ ಆಗಿರೋದ್ರಿಂದ ಮಂತ್ರಿಗಿರಿ ತಪ್ಪಿರುವಂಥದ್ದು. ಸತ್ಯ ಹೇಳಿದ್ದೆ ಮುಳ್ಳಾಯ್ತಾ ಅಂತ. ಸತ್ಯ ಸ್ವಲ್ಪ ಜನ ಸತ್ಯವಾಗಿ ತೊಗೊತಾರೆ, ಸ್ವಲ್ಪ ಜನ ಅದನ್ನು ತಪ್ಪಾಗಿ ಗ್ರಹಿಸ್ತಾರೆ. ಸೊ ಅದರಿಂದ ಈಗ ಅವ್ರು ಹೇಳಿರೋವಂಥದ್ದು ತಪ್ಪೇನಿಲ್ಲ. ಭಾಳಷ್ಟು ಜನ ಬೇರೆ ಬೇರೆ ಹಿರಿಯ ಮುಖಂಡರುಗಳು ಹೇಳಿದ್ದಾರೆ, ರಾಜಣ್ಣವ್ರು ಹೇಳಿರೋವಂಥದ್ದು ಏನು ತಪ್ಪಿಲ್ಲ ಅಂತಲೇ ಹೇಳಿದ್ದಾರೆ. ಸೊ ಅದರಿಂದ ಅವತ್ತಿನ ಸಂದರ್ಭ ಹಂಗಿತ್ತು ಅಷ್ಟೇ. ಕಾಣಿಸಲ್ಲ ಅಂತಲ್ಲ, ಈಗ ಕಾಂಬ್ಳೆ ಕಣ್ಣವ್ರು ಕಾಣೋದೆಲ್ಲ ಹಳದಿ ಅಂತ ಹೇಳ್ತೀವಿ. ಸೊ ಅದರಿಂದ ಏನು ಮಾಡೋಕ್ಕಾಗೋದಿಲ್ಲ, ನೋಡೋಣ. ಸ್ವಪಕ್ಷೀಯರಿಂದನೇ ಟಾರ್ಗೆಟ್ ಆಗ್ಬಿಟ್ರಲ್ಲ ಅಂತ ಮತ್ತೆ ಬರ್ತೀವಲ್ಲ ಬಿಡಿ. ಈಗ ಯಾಕೀಗ ಸ್ವಪಕ್ಷಿಯಿಂದನೇ ಆಗಿದ್ರೆ ಮತ್ತೆ ಇನ್ನೊಂದು ತಿಂಗಳು 2 ತಿಂಗಳು ರೀಚಪಲ್ ಆದಾಗ ಖಂಡಿತವಾಗಿ ರಾಜಣ್ಣವ್ರು ಮತ್ತೆ ಮಂತ್ರಿ ಆಗ್ತಾರೆ. ಕಮ್ಯುನಿಟಿ ಅಂತ ಹೇಳೋಕೆ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ರು. ಬದಲಾವಣೆ ಏನು ಸದ್ಯಕ್ಕಂತೂ ನಮಗಿರೋಂಥ ಮಾಹಿತಿಯಲ್ಲಿ ಏನಿಲ್ಲ. ಬಟ್ ಅವರು ಹೇಳಿದಾರೆ, ಹೈಕಮಾಂಡ್ ತೀರ್ಮಾನ ಅಂತನ ಇಬ್ಬರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ನಮಗೆಲ್ಲ ಒಂದು ಕಡೆ 5 ವರ್ಷ ಇವರೇ ಇರಬೇಕು ಅನ್ನೋ. ಚೆನ್ನಾಗೇ ಇದ್ದಾರಪ್ಪ ಅವರು, ಚೆನ್ನಾಗೇ ಇದ್ದಾರೆ, ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು ಬೇರೆ ಇರ್ಬೋದು. ಆದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಚೆನ್ನಾಗೇ ಇದೆ. ಅಲ್ಲ, ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು.